ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ಸದಾಶಿವ ಪಕಾಲಿ, ದೈಹಿಕ ಶಿಕ್ಷಣ ಶಿಕ್ಷಕರು. ಇವತ್ತು ನಾವು 9ನೆಯ ತರಗತಿಯ ಅಧ್ಯಾಯ 6 ತಾತ್ವಿಕ ವಿಭಾಗದಲ್ಲಿ ಬರ್ತಕ್ಕಂತಹ ಬ್ಯಾಡ್ಮಿಂಟನ್ ಈ ಒಂದು ಅಧ್ಯಾಯದ ಕುರಿತು ಈ ಒಂದು ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ಈ ಅವಧಿಯಲ್ಲಿ ತಿಳಿದುಕೊಳ್ತಕ್ಕಂತಹ ಮುಖ್ಯ ಅಂಶಗಳೇನು ನೋಡೋಣ. ಮೊದಲನೇದಾಗಿ ಬ್ಯಾಡ್ಮಿಂಟನ್ ಆಟದ ತಂತ್ರಗಳು, ಎರಡನೇದಾಗಿ ಬ್ಯಾಡ್ಮಿಂಟನ್ ಆಟಗಾರನ ಗುಣಲಕ್ಷಣಗಳು, ಮೂರನೇದಾಗಿ ಪಂದ್ಯಾಟಗಳು ಮತ್ತು ಪ್ರಶಸ್ತಿಗಳು. ಇವುಗಳ ಬಗ್ಗೆ ಈ ಅವಧಿಯಲ್ಲಿ ನಾವೇನಪ್ಪ ಅಂದ್ರೆ ತಿಳಿದುಕೊಳ್ಳೋಣ. ಹಾಗಾದರೆ ತಮಗೆ ತಿಳಿದಿರುವ ಹಾಗೆ ಕಳೆದ ವರ್ಷ ನಾವೇನಪ್ಪ ಅಂದ್ರೆ ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಿಸಿರ್ತಕ್ಕಂತಹ ಕೆಲವೊಂದು ಅದರ ಒಂದು ಇತಿಹಾಸ ಆಯಿತು, ಅಂಕಣಗಳ ರಚನೆ ಆಯಿತು, ಉಪಕರಣಗಳಾಯಿತು, ಕೆಲವೊಂದು ನಿಯಮಗಳಾಯಿತು. ಇವುಗಳ ಬಗ್ಗೆ ಕಳೆದ ವರ್ಷ ನಾವು ತಿಳ್ಕೊಂಡಿದ್ದೀವಿ. ಹಾಗಾದರೆ ಈ ವರ್ಷ ಈ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಅದರಲ್ಲಿ ಬರ್ತಕ್ಕಂತಹ ಬ್ಯಾಡ್ಮಿಂಟನ್ ಆಟದ ತಂತ್ರಗಳು ಯಾವ ಬರ್ತಾವೆ ಅಂತೇಳಿ ಒಂದು ಸಾರಿ ನೋಡೋದಾದರೆ, ಒಂದು ಶಾರ್ಟ್ ಸರ್ವಿಸ್ ಮತ್ತು ಲಾಂಗ್ ಸರ್ವಿಸ್, ಎರಡನೇದಾಗಿ ಹೈ ಸರ್ವಿಸ್ ಮತ್ತು ಫ್ಲೋಟಿಂಗ್ ಸರ್ವಿಸ್, ಮೂರನೇದಾಗಿ ಡ್ರಾಪಿಂಗ್, ನಾಲ್ಕನೇದಾಗಿ ರಿಸೀವಿಂಗ್, ಐದನೇದಾಗಿ ಸ್ಮ್ಯಾಶಿಂಗ್, ಆರನೇದಾಗಿ ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್. ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಮೊದಲನೇದಾಗಿ ಶಾರ್ಟ್ ಸರ್ವಿಸ್ ಮತ್ತು ಲಾಂಗ್ ಸರ್ವಿಸ್ ಬಗ್ಗೆ ತಿಳಿದುಕೊಳ್ಳೋಣ. ಇದು ಕಾಕನ್ನು ತನ್ನ ಕೈಯಲ್ಲಿ ಹಿಡಿದು ಎದುರಾಳಿ ಕಡೆ ಕಳಿಸುವ ವಿಧಾನವಾಗಿದೆ. ಇಲ್ಲಿ ಶಾರ್ಟ್ ಸರ್ವಿಸ್ ಆಗಿರ್ಬೋದು, ಲಾಂಗ್ ಸರ್ವಿಸ್ ಆಗಿರ್ಬೋದು, ಇವೆರಡು ಏನಪ್ಪ ಅಂದ್ರೆ ಕಾಕ ಎದುರಾಳಿಯ ಅಂಕಣಕ್ಕೆ ಕಳಿಸುವಂತಹ ಒಂದು ಕಲೆ ಇದು. ಹಾಗಾದರೆ ಶಾರ್ಟ್ ಸರ್ವಿಸ್ ಎಂದರೇನು ಅದರ ಬಗ್ಗೆ ತಿಳಿದುಕೊಳ್ಳೋಣ. ನೆಟ್ಟಿನ ನೇರದಲ್ಲಿ ಅಂಕಣದ ಮುಂದಿನ ಅಥವಾ ಮಧ್ಯದ ಭಾಗಕ್ಕೆ ಸರ್ವಿಸ್ ಮಾಡುವ ಒಂದು ಕಲೆ. ಇಲ್ಲಿ ಈ ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ನೆಟ್ ಇದೆ. ನೆಟ್ಟಿನ ಮುಂದ್ಗಡೆ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಇದಕ್ಕೆ ಶಾರ್ಟ್ ಸರ್ವಿಸ್ ಏರಿಯಾ ಅಂತ ಕರಿತೀವಿ ನಾವಿಲ್ಲಿ. ಅದರಿಂದ ಸ್ವಲ್ಪ ಅಂದ್ರೆ ಆ ಒಂದು ಎದುರಾಳಿ ಅಂಕಣದ ಮಧ್ಯದವರೆಗೆ ನಾವು ಸರ್ವಿಸನ್ನು ಮಾಡಿದ್ದೀವಿ ಅಂದ್ರೆ ಶಾರ್ಟ್ ಸರ್ವಿಸ್ ಅಂಥೇಳಿ ಅದನ್ನು ನಾವು ತಿಳ್ಕೊಬೇಕು. ಇದರಿಂದ ಎದುರಾಳಿಯ ಆಟಗಾರನಿಗೆ ಆಡೋದು ಕಷ್ಟದಾಯಕವಾಗಿರ್ತೈತಿ. ಆತನಿಗೆ ಅತಿ ಕಡಿಮೆ ಸಮಯದಲ್ಲಿ ಅದನ್ನು ರಿಸೀವ್ ಮಾಡಿಕೊಳ್ಳೋದಕ್ಕೆ ಕಷ್ಟ ಆಕೈತಿ ಅನ್ನತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊತೀವಿ. ಹಾಗೆ ಸರ್ವಿಸನ್ನು ಮಾಡುವಾಗ ನಾವು ನಿಯಮಬದ್ಧವಾಗಿರಬೇಕು. ನಿಯಮ ಅಂದ್ರೇನು? ಆಟಗಾರ ಯಾವ ಸ್ಥಳದಿಂದ ನಿಂತನ ಸರ್ವಿಸ್ ಮಾಡಬೇಕು, ಎದುರಾಳಿ ಅಂಕಣಕ್ಕೆ ಯಾವ ಕಡೆಗೆ ಸರ್ವಿಸ್ ಮಾಡಬೇಕು, ಹಾಗೆ ನೆಟ್ಟಿನ ಮೇಲಿನಿಂದ ಸರ್ವಿಸ್ ಮಾಡಬೇಕು. ಇವು ಏನು ಆಟದ ನಿಯಮಗಳದಾವಲ್ಲ, ಇವುಗಳನ್ನು ಪಾಲನೆ ಮಾಡಿಕೊಂಡು ಈ ರೀತಿಯಾಗಿರ್ತಕ್ಕಂಥ ಸರ್ವಿಸನ್ನು ಮಾಡಬೇಕು. ನಾವು ಪ್ರತಿಯೊಂದು ಸರ್ವಿಸ್ ಮಾಡೋಕ್ಕೂ ಸಹ ನಿಯಮಗಳನ್ನು ಪಾಲನೆ ಮಾಡಲೇಬೇಕು, ಇದು ಕಡ್ಡಾಯ. ಹಾಗೆ ಲಾಂಗ್ ಸರ್ವಿಸ್ ಎಂದರೇನು ತಿಳಿದುಕೊಳ್ಳೋಣ. ಲಾಂಗ್ ಸರ್ವಿಸ್ ಎಂದರೆ ಕಾಕನ್ನು ಎದುರಾಳಿಯ ಅಂಕಣದ ಹಿಂದಕ್ಕೆ ಮತ್ತು ಕೊನೆಯ ಗೆರೆ ಸಮೀಪದೊಳಗೆ ಹೋಗುವಂತೆ ಕಳಿಸುವುದಾಗಿದೆ. ಇಲ್ಲಿ ನೋಡ್ರಿ, ಲಾಂಗ್ ಸರ್ವಿಸ ಶಾರ್ಟ್ ಸರ್ವಿಸ್ ಏನಾಗಿತ್ತು? ಅಂಕಣದ ಮುಂಭಾಗಕ್ಕಾಗಿತ್ತು. ಹಾಗಾದರೆ ಲಾಂಗ್ ಸರ್ವಿಸ್ ಹೇಳ್ತೀವಿ ಮಧ್ಯದಿಂದ, ಎದುರಾಳಿ ಅಂಕಣದ ಮಧ್ಯದಿಂದ ಕೊನೆಯ ಗೆರೆ ಒಳಗಡೆ ಮಾಡ್ತಕ್ಕಂತಹ ಸರ್ವಿಸನ್ನು ನಾವೇನು ಕರಿತೀವಿ? ಲಾಂಗ್ ಸರ್ವಿಸ್ ಅಂತೇಳಿ ಕರಿತೀವಿ. ಈ ರೀತಿ ಎರಡೂ ಸರ್ವಿಸ್ಗಳನ್ನು ಆಟದ ಸಮಯದಲ್ಲಿ ಎದುರಾಳಿ ಆಟಗಾರರು ಅಂಕಣದಲ್ಲಿ ನಿಂತಿರುವ ಸ್ಥಿತಿಯ ಮೇಲೆ ಅದನ್ನು ಅನುಸರಿಸಿ ನಾವು ಈ ಒಂದು ಕೌಶಲ್ಯಗಳನ್ನು ಮಾಡಬೇಕಾಗೈತಿ. ಈ ರೀತಿ ಸರ್ವಿಸ್ ಮಾಡುವಾಗ ಎದುರಾಳಿಯ ಎಡಭಾಗಕ್ಕೆ ಕಾಕ್ ಹೊಡೆಯುವಂತೆ ಸರ್ವಿಸ್ ಮಾಡುವುದರಿಂದ ಸುರಕ್ಷಿತವಾಗಿ ಆಟ ಆಡ್ಬೋದು ನಾವಿಲ್ಲಿ. ಹೆಂಗೆ? ಇಲ್ಲಿ ನೋಡ್ರಿ, ಆಟಗಾರ ಏನಪ್ಪ ಅಂದರೆ ಎಡಗಡೆ ಆಡುವುದಕ್ಕೆ ಸ್ವಲ್ಪ ಕಷ್ಟದಾಯಕವಾಗಿರ್ತೈತಿ. ನಾವು ಸರ್ವಿಸ್ ಮಾಡುವಾಗ ಆಟಗಾರನ ಎಡಗಡೆಗೆ ಸರ್ವಿಸನ್ನು ಮಾಡುವಂಥ ಕರಗತವನ್ನು, ಆ ಒಂದು ಕಲೆಯನ್ನು ನಾವು ಹೊಂದಿರಬೇಕಾಗೈತಿ. ಹಾಗೆ ಏನಪ್ಪ ಅಂದ್ರೆ
ಈ ಎರಡು ರೀತಿಯ ಸರ್ವಿಸನ್ನು ನಾವು ಅಲ್ಲಿಯ ಆಟಗಾರರ ಅಂದರೆ ಎದುರಾಳಿಯ ಆಟಗಾರರ ಸ್ಥಿತಿಗತಿ ನೋಡಿಕೊಂಡು ಈ ರೀತಿ ಸರ್ವಿಸನ್ನು ಮಾಡಿ ನಾವು ಯಶಸ್ವಿಯನ್ನು ಗಳಿಸಬೇಕು ಅಂತ ತಿಳ್ಕೊತೀವಿ. ಹಾಗಾದರೆ ಇಲ್ಲೇನಪ್ಪ ಅಂದರೆ ಇನ್ನೊಂದು ಸಾರಿ ನೋಡೋದಾದರೆ ಲಾಂಗ್ ಸರ್ವಿಸನ್ನು ಯಾವ ಏರಿಯಾದಲ್ಲಿ ಮಾಡ್ಬೋದು ಅನ್ನತಕ್ಕಂಥದ್ದನ್ನು ನೋಡಿದರೆ ಗೊತ್ತಾಗತ್ತೆ. ಇಲ್ಲಿ ಕಾಣ್ತಾ ಇದೆ ನೋಡಿರಿ, ಇದು ಲಾಂಗ್ ಸರ್ವಿಸ್ ಏರಿಯಾ ಅಂತ ಕರಿತೀವಿ ನಾವು. ಇದನ್ನು ತಾವು ಏನಪ್ಪ ಅಂದ್ರೆ ಆಟದಲ್ಲಿ ಪ್ರತಿನಿತ್ಯ ತಾವು ಆಡ್ತಾ ಇದ್ರಿ ಅಂದ್ರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಅಂದ್ರೆ ಇದರ ಕಲೆ ಕರಗತವಾಗಿ ನಿಮ್ಮ ಕೌಶಲ್ಯ ಏನಪ್ಪ ಅಂದ್ರೆ ನಿಮ್ಮಲ್ಲಿ ಇದರ ಒಂದು ಆಟದ ಬೆಳವಣಿಗೆ ಆಯಿತು, ಆಟದ ಬಗ್ಗೆ ಜ್ಞಾನ ಆಯಿತು, ಎಲ್ಲನೂ ಸಹ ಹೆಚ್ಚಿಗೆ ಆಕೈತಿ ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೊತೀವಿ. ಎರಡನೇದಾಗಿ ಹೈ ಸರ್ವಿಸ್ ಮತ್ತು ಫ್ಲೋಟಿಂಗ್ ಸರ್ವಿಸ್. ಇಲ್ಲಿ ಏನಿದೆ ನೋಡ್ರಿ, ಹೈ ಸರ್ವಿಸ್ ಮತ್ತು ಫ್ಲೋಟಿಂಗ್ ಸರ್ವಿಸ್. ಇಲ್ಲಿ ಎದುರಾಳಿಯ ಅಂಕಣಕ್ಕೆ ಸೆಟಲನ್ನು ಸರ್ವಿಸ್ ಮಾಡುವಾಗ ಕಾಕನ್ನು ಎತ್ತರಕ್ಕೆ ಹೋಗುವಂತೆ ಸರ್ವಿಸ್ ಮಾಡುವುದಾಗಿದೆ. ಯಾಕಂದರೆ ನೋಡ್ರಿ ಅದರ ಹೆಸರಲ್ಲಿದೆ, ಹೈ ಅಂದರೆ ಎತ್ತರ, ಎತ್ತರಕ್ಕೆ ಸರ್ವಿಸ್ ಮಾಡುವುದು. ಎಲ್ಲಿ ಎತ್ತರಕ್ಕೆ ಸರ್ವಿಸ್ ಮಾಡೋದು? ಎದುರಾಳಿಯ ಅಂಕಣಕ್ಕೆ ಎತ್ತರದಿಂದ ಮೇಲಿನಿಂದ ಬೀಳುವ ರೀತಿಯಲ್ಲಿ ಸರ್ವಿಸ್ ಮಾಡುವಂತಹ ಈ ಒಂದು ಕಲೆ. ಹಾಗೆಯೇ ಇಲ್ಲೇನಾಕೈತಪ್ಪ ಅಂದ್ರೆ ಇನ್ನೊಂದು, ಎದುರಾಳಿಯ ಅಂಕಣಕ್ಕೆ ಕಾಕನ್ನು ಕಳಿಸುವಾಗ ಗಾಳಿಯಲ್ಲಿ ಕಾಕ್ ತೇಲುತ್ತಾ ದಿಕ್ಕನ್ನು ಬದಲಿಸುತ್ತಾ ಹೋಗುವಂತೆ ಸರ್ವಿಸ್ ಮಾಡ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ? ಫ್ಲೋಟಿಂಗ್ ಸರ್ವಿಸ್ ಅಂತೇಳಿ ಕರಿತೀವಿ. ಫ್ಲೋಟಿಂಗ್ ಸರ್ವಿಸ್ ಅಂದ್ರೇನು? ಎದುರಾಳಿಯ ಅಂಕಣಕ್ಕೆ ಕಳಿಸುವಾಗ ಗಾಳಿಯಲ್ಲಿ ಕಾಕ್ ತೇಲ್ತಾ ಜಿಗ್ಜಾಗ್ ಈ ರೀತಿಯಾಗಿ ಅಂದರೆ ತೇಲ್ತಾ ಗಾಳಿಯಲ್ಲಿ ಏನಪ್ಪ ಅಂದ್ರೆ ಆ ಕಡೆ ಈ ಕಡೆ ಸ್ವಲ್ಪ ತೇಲ್ತಾ ಬರ್ತಿರುತ್ತಲ್ಲ, ಎದುರಾಳಿ ಆಟಗಾರನಿಗೆ ಆಡುವುದಕ್ಕೆ ಕಷ್ಟದಾಯಕವಾಗಿರ್ತೈತಿ. ಅಂತಹ ಸರ್ವಿಸನ್ನು ನಾವು ಫ್ಲೋಟಿಂಗ್ ಸರ್ವಿಸ್ ಅಂತೇಳಿ ಕರಿತೀವಿ. ಈ ರೀತಿ ಸರ್ವಿಸ್ ಮಾಡುವಾಗ ಗಾಳಿಯ ಒತ್ತಡ ಗಮನಿಸಿ ಆಟಗಾರನ ಎಡಭುಜದ ಕಡೆಗೆ ಕಾಕ್ ಬರುವಂತೆ ಕಳುಹಿಸೋದು ಉತ್ತಮ ತಂತ್ರವಾಗಿದೆ. ನೋಡ್ರಲೇ, ಹಾಯ್ ಸರ್ವಿಸ್ ಮಾಡಿದಾಗೂ ಸಹ ನಾವೇನು ಮಾಡಬೇಕು? ಎದುರಾಳಿಯ ಅಂಕಣಕ್ಕೆ ಜೊತೆಗೆ ಗಮನ ಇರಬೇಕು, ಜೊತೆಗೆ ಆಟಗಾರನ ಎಡಗಡೆ ಬೀಳುವ ಹಾಗೆ ಹೊಡಿಬೇಕು. ಅದೇ ರೀತಿಯಾಗಿ ಫ್ಲೋಟಿಂಗ್ ಸರ್ವಿಸ್ ಮಾಡಿದಾಗೂ ಸಹ ಏನು ಮಾಡಬೇಕು? ಆಟಗಾರನ ಎಡಗಡೆಗೆ ಬರುವ ರೀತಿಯಲ್ಲಿ ಹೊಡಿಬೇಕು. ಅದು ಮೊದಲೇ ತೇಲ್ತಾ ಬರ್ತಿರ್ತೈತಿ. ಅಂಥದ್ರಲ್ಲಿ ಆಟಗಾರನಿಗೆ ಮತ್ತಷ್ಟು ಗೊಂದಲಮಯ ವಾತಾವರಣವನ್ನು ಸೃಷ್ಟಿಸ್ತಂದ್ರೆ ಆತನಲ್ಲಿ ಏನಪ್ಪ ಅಂದ್ರೆ ಕನ್ಫ್ಯೂಸ್ ಮಾಡಿದ್ವಿ ಅಂದ್ರೆ ಆವಾಗ ನಾವು ಮಾಡ್ತಕ್ಕಂಥ ಕೌಶಲ್ಯ ಏನಪ್ಪ ಅಂದ್ರೆ ಅದು ಸಕ್ಸಸ್ ಆಕೈತಿ ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಹಾಗೆ ಮೂರನೇದಾಗಿ ಡ್ರಾಪಿಂಗ್. ಎದುರಾಳಿ ಆಟಗಾರರು ಹಿಂದೆ ಇರುವಾಗ ಎದುರಾಳಿಯ ಅಂಕಣದಲ್ಲಿ ನೆಟ್ಟಿನ ಸಮೀಪದಲ್ಲಿ ಖಾಲಿ ಇರುವ ಜಾಗಕ್ಕೆ ಕಾಕ್ ತಕ್ಷಣ ಬೀಳುವ ರೀತಿಯಲ್ಲಿ ಕಾಕಿನ ಮೇಲೆ ಹೆಚ್ಚು ಒತ್ತಡವನ್ನು ಹಾಕಿ ಡ್ರಾಪ್ ಮಾಡುವುದಾಗಿದೆ. ಇಲ್ಲ ನೋಡ್ರಿ, ಡ್ರಾಪ್ ಅಂದರೆ ಸಿಂಪಲ್ಲಾಗಿ ಇಷ್ಟೇ. ಎದುರಾಳಿಯ ಆಟಗಾರ ನಮ್ಮ ಅಂಕಣಕ್ಕೆ ಕಾಕನ್ನು ಹೊಡೆದ್ರು. ನಾವೇನು ಮಾಡಬೇಕು? ಇವಾಗ ಎದುರಾಳಿ ಅಂಕಣನ ಸ್ಥಿತಿಗತಿ ನೋಡ್ಕೊಂತೀವಿ. ಎದುರಾಳಿ ಆಟಗಾರಲಿದ್ದ ತನ್ನ ಅಂಕಣದ ಕೊನೆಗೆರೆ ಅಂದ್ರೆ ಎಂಡ್ ಲೈನ್ ಕಡೆಗೆ ಇದ್ದ. ಆವಾಗ ನಾವೇನು ಮಾಡಬೇಕು? ಇರುವಷ್ಟು ಶಕ್ತಿಯನ್ನು ಉಪಯೋಗಿಸಿ ಅದನ್ನು ಏನಪ್ಪ ಅಂದ್ರೆ ಡ್ರಾಪ್ ಅಂದರೆ ತಡೆ ಹಿಡಿಯುವುದು ಅಷ್ಟೇ ಅಲ್ಲ, ಅದನ್ನು ಮತ್ತೆ ಎದುರಾಳಿ ಅಂಕಣಕ್ಕೆ ಸಮಯದಲ್ಲಿ ಬಂತು, ಸಮಯ ತೆಗೆದುಕೊಳ್ಳುವುದಿಲ್ಲ, ಬಂತ ಅದನ್ನು ದಿಕ್ಕನ್ನು ಬದಲಿಸಿ ಆಟಗಾರ ಯಾವ ಕಡೆಗಿರ್ತಾನೋ ಆ ಯಾವ ಕಡೆ ಇರೋದಿಲ್ಲೋ ಎಲ್ಲವನ್ನು ನೋಡಿಕೊಂಡು ಆತನ ಎಲ್ಲಿ ಅನುಪಸ್ಥಿತಿ ಇರ್ತೈತೆ ಅಂದರೆ ಆಟಗಾರ ಅಲ್ಲಿ ಇರೋದಿಲ್ಲ ಅಂತಹ ಸ್ಥಳಕ್ಕೆ ನಾವು ಆದಷ್ಟು ಬೇಗ ಏನಪ್ಪ ಅಂದ್ರೆ ಅದನ್ನು ಪುಷ್ ಮಾಡಿ ಹೊಡೆಯುವಂತಹ ಒಂದು ಕಲೆ. ಡ್ರಾಪ್ ಅಂದರೆ ಬಂದಿರತಕ್ಕಂಥ ತಡೆ ಹಿಡಿಯೋದಲ್ಲ, ಬಂತು ಅದನ್ನು ಮತ್ತೆ ಅವರ ಎಲ್ಲಿ ಖಾಲಿ ಸ್ಥಳ ಇದೆಯೋ ಅಲ್ಲಿ ಸಾಧ್ಯವಾದಷ್ಟು ಆಟಗಾರರ ಎಡಬದಿಗೆ ಕಳಿಸುವಂತಹ ಈ ಕೆಲಸವನ್ನು ಮಾಡುವ ಕಲೆ. ಹಾಗೆ ನಾಲ್ಕನೇದಾಗಿ ರಿಸೀವಿಂಗ್. ರಿಸೀವಿಂಗ್ ಅಂದ್ರೆ ಎದುರಾಳಿ ಕಡೆಯಿಂದ ಬಂದ ಕಾಕನ್ನು ಸರಿಯಾದ ರೀತಿಯಲ್ಲಿ ಹಿಂದಿರುಗಿಸುವುದಾಗಿದೆ. ಎದುರಾಳಿಯ ಕಡೆಯಿಂದ ಬಂದ ಕಾಕ್ ಎಷ್ಟು ವೇಗವಾಗಿ ಬರುತ್ತದೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ ಕಾಕನ್ನು ಕಳಿಸುವ ವಿಧಾನವಾಗಿದೆ. ಇಲ್ಲಿ ನೋಡ್ರಿ ಏನಾಕೈತಿ, ಎದುರಾಳಿ ಅಂಕಣದಿಂದ ಕಾಕ್ ಬಂತು, ರಿಸೀವ್ ಮಾಡ್ಕೋದಂತ ಇರ್ತೀರಿ. ಆದರೆ ಕ್ರಿಕೆಟಲ್ಲಿ ಬಾಲನ್ನು ರಿಸೀವ್ ಮಾಡ್ಕೋದಕ್ಕೆ ಹೇಳ್ರಿ, ಅಲ್ಲೇನು ರಿಸೀವ್ ಅಂದರೆ ಹಿಡ್ಕೊತೀವಿ ನಾವು. ಆದರೆ ಇಲ್ಲಿ ಹಿಡ್ಕೊಳ್ಳೋದಲ್ಲ,
ರಿಶ್ವ್ ಅಂದ್ರೆ ಬಾಲನ್ನು ನಿಮ್ಮ ನಿಯಂತ್ರಣಕ್ಕೆ ಅಂದರೆ ನಮ್ಮ ನಿಯಂತ್ರಣಕ್ಕೆ ಬರುವವರೆಗೆ ಕಾಯುವುದು. ಬಂದ ಮೇಲೆ ಅದಕ್ಕೆ ಎಲ್ಲಿ ಸ್ಥಳಕ್ಕೆ ಕಳಿಸಬೇಕು, ಸರಿಯಾದ ಸ್ಥಳಕ್ಕೆ, ಅದನ್ನು ಶಾರ್ಟ್ ಸರ್ವಿಸಲ್ಲಿ ಕಳಿಸ್ಬೇಕಾ, ಲಾಂಗ್ ಸರ್ವಿಸಲ್ಲಿ ಕಳಿಸ್ಬೇಕಾ, ಇಲ್ಲ ಹೈ ಸರ್ವಿಸಲ್ಲಿ ಕಳಿಸ್ಬೇಕಾ, ಫ್ಲೋಟಿಂಗ್ ಸರ್ವಿಸಲ್ಲಿ ಕಳಿಸ್ಬೇಕಾ, ಅದನ್ನು ಸೂಕ್ಷ್ಮವಾಗಿ ಬರುವಾಗಲೇ ಅದನ್ನು ನಾವು ನೋಡ್ತಾ ನಂತರ ಮುಂದೆ ಎದುರಾಳಿಯ ಅಂಕಣಕ್ಕೆ ಕಳಿಸುವಾಗ ಯಾವ ರೀತಿಯಾಗಿರ್ತಕ್ಕಂಥ ಕೌಶಲ್ಯ ಅದಕ್ಕೆ ಸೂಕ್ತ ಅಂಥೇಳಿ ತಿಳಿದುಕೊಂಡು ಅದನ್ನು ಕಳಿಸುವಂತಹ ಒಂದು ಕಲೆ. ಅದರ ಜೊತೆಗೆ ನೋಡ್ರಿ, ನಾವು ರಿಸೀವ್ ಮಾಡಿ ಕಳಿಸುವ ಕಾಕ್ ಎದುರಾಳಿ ಎಡಗಡೆಗೆ ಮತ್ತು ಅಂಕಣದ ಪಕ್ಕದ ಗೆರೆಯ ಸಮೀಪ ಬೀಳುವಂತೆ ಕಾಕನ್ನು ಕಳಿಸಿ ಆಟವಾಡೋದು ಉತ್ತಮ ತಂತ್ರವಾಗಿದೆ ಅನ್ನತಕ್ಕಂಥ ತಿಳ್ಕೊತೀವಿ ನಾವು. ಇಲ್ಲಿ ನೋಡ್ರಿ, ಒಂದು ಕಾಕ್ ಬಂದ ಮೇಲೆ ಆಟಗಾರನಿಗೆ ಎಡಗಡೆಗೇ ಸಾಧ್ಯದಷ್ಟು ಇದನ್ನು ಸಹ ಕಳಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಹಾಗೆಯೇ ಇನ್ನೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು, ಅಂಕಣದ ಗೆರೆಗಳ ಪಕ್ಕದಲ್ಲಿ. ಯಾಕೆ ಗೆರೆಗಳ ಪಕ್ಕದಲ್ಲಿ ಹೊಡಿಬೇಕು? ಆಟಗಾರನಿಗೆ ಇಲ್ಲಿ ಗೊಂದಲಮಯ ಅಂದ್ರೆ ಕನ್ಫ್ಯೂಸ್ ಆಕೈತಿ, ಏನಂತೇಳಿ ಬಾಲ ಔಟ್ ಆಕೈತಿ ಇಲ್ಲ ಇನ್ ಆಕೈತಿ ಅನ್ನತಕ್ಕ ಗೊಂದಲದಲ್ಲಿರ್ತಾನೆ. ಅಂಥ ಸನ್ನಿವೇಶಗಳನ್ನು ನಾವು ಅಲ್ಲಿ ಆಗಾಗ ಏನಪ್ಪ ಅಂದ್ರೆ ಕ್ರಿಯೇಟ್ ಮಾಡುವಂಥ ಕಲೆಯನ್ನು ಹೊಂದಿರಬೇಕು ಅನ್ನತಕ್ಕಂಥದ್ದು ಸಹ ಭಾಳ ಮಹತ್ವವಾಗಿರ್ತಕ್ಕಂಥದ್ದು. ಹಾಗೆ ಐದನೇದಾಗಿ ಸ್ಮ್ಯಾಶಿಂಗ್ ಅಂದರೆ ತಲೆಯ ಮೇಲೆ ಎತ್ತರದಿಂದ ತನ್ನ ಬಲಭಾಗಕ್ಕೆ ಬಂದ ಕಾಕನ್ನು ಬಿರುಸಿನಿಂದ ಎದುರಾಳಿ ಅಂಕಣಕ್ಕೆ ನೆಟ್ಟಿನ ಮೇಲೆ ಹೋಗುವಂತೆ ಹೊಡೆಯುವುದು. ಎಡಗೈ ಆಟಗಾರರಿದ್ದರೆ ಎಡಗಡೆ ಬರುವ ಕಾಕನ್ನು ತನ್ನ ಗರಿಷ್ಠ ಶಕ್ತಿಯನ್ನು ಉಪಯೋಗಿಸಿ ಹೊಡೆಯುವಂತಹ ಒಂದು ಕೌಶಲ್ಯ ಇದು. ಇಲ್ಲಿ ಸ್ಮ್ಯಾಶ್ ಅಂದರೆ ನಾವು ಸಾಕಷ್ಟು ಎಲ್ಲಿ ಕೇಳ್ತೀವಿ, ವಾಲಿಬಾಲ್ ಆಟದಲ್ಲಿ ಕೇಳ್ತೀವಿ ನೋಡ್ರಿ. ಅಲ್ಲಿ ನಾವು ಸ್ಮ್ಯಾಶ್ ಅನ್ನತಕ್ಕಂಥ ಪದವನ್ನು ಬಳಸೋಕ್ಕಿಂತಲೂ ಶಾಟ್ ಅಂತೀವಿ, ಶಾಟ್ ಹೊಡಿ ಅಂತಿರ್ತೀವಿ ನೋಡ್ರಿ. ಇದು ಸಹ ಅದೇ ಕೌಶಲ್ಯ. ಅಲ್ಲಿ ವಾಲಿಬಾಲನ್ನು ಹೊಡಿತೀವಿ, ಇಲ್ಲಿ ಕಾಕನ್ನು ಹೊಡಿದು ರಾಕೆಟಿಂದ. ಹಾಗೆ ಏನಪ್ಪ ಅಂದ್ರೆ ಎದುರಾಳಿ ಅಂಕಣದಿಂದ ಬಂದಿರತಕ್ಕಂತಹ ಕಾಕನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕು ನಾವು ಇಲ್ಲಿ ಸರಿಯಾಗಿ. ಅದನ್ನು ಅಷ್ಟೇ ವೇಗದಲ್ಲಿ ನಮ್ಮ ಸಾಮರ್ಥ್ಯವನ್ನು ತೆಗೆದುಕೊಂಡು ಪೂರ್ಣ ಪ್ರಮಾಣದ ದೇಹದ ಮೇಲ್ಭಾಗದ ಶಕ್ತಿಯನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡು ಎದುರಾಳಿಯ ಅಂಕಣಕ್ಕೆ ರಭಸವಾಗಿ ಹೋಗುವ ಹಾಗೆ ಎಡಗಡೆಯ ಏನಪ್ಪ ಅಂದ್ರೆ ಆ ಆಟಗಾರನ ಎಡಗಡೆ ಹೋಗುವ ಹಾಗೆ. ಜೊತೆಗೆ ಒಂದು ವೇಳೆ ನಾವು ಎಡಗೈಯ ಆಟಗಾರ ಆಗಿದ್ದರೂ ಸಹ ಅದಕ್ಕೆ ವಿರುದ್ಧವಾಗಿ ತಮ್ಗೆ ಗೊತ್ತಲ್ಲ, ಆ ಅಪೋನೆಂಟಿಗೆ ಏನಪ್ಪ ಅಂದ್ರೆ ಇದು ಎಡಗಡೆನೇ ಬೀಳಬೇಕು. ಯಾಕಂದ್ರೆ ಅವನಿಗೆ ರಿಸೀವ್ ಮಾಡ್ಕೊಳ್ಳೋದು ಭಾಳ ಕಷ್ಟವಾಗಿರ್ತೈತಿ ಅನ್ನತಕ್ಕಂಥದ್ದು. ಬ್ಯಾಕ್ ಹ್ಯಾಂಡ್ ರಿಸೀವ್ ಮಾಡೋದಷ್ಟು ಸರಳ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಆತನ ಎಡಗಡೆಗೆ ಹೊಡಿಬೇಕು ಅನ್ನತಕ್ಕಂಥ ತಿಳ್ಕೊತೀವಿ. ಇನ್ನೊಂದು ಕೊನೆಯದಾಗಿ ಏನಪ್ಪ ಅಂದ್ರೆ ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ಅಂತೇಳಿ. ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ಅಂದ್ರೆ ಎದುರಾಳಿ ಕಡೆಯಿಂದ ತನ್ನ ಎಡಗಡೆಗೆ ಬಂದ ಕಾಕನ್ನು ನೆಟ್ಟಿನಿಂದ ಆಚೆಗೆ ಕಳಿಸಬೇಕಾದರೆ ಈ ಕೌಶಲ್ಯವನ್ನು ಬಳಸ್ತೀವಿ ನಾವು. ಇಲ್ಲಿ ನೋಡ್ರಿ, ಇಲ್ಲೇ ಹೆಸರೇ ಹೇಳುವಂಗೆ ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್. ಇಲ್ಲಿ ಏನಾಯಿತು, ಇಷ್ಟೊತ್ತಕ್ಕ ನಾವು ಬರೀ ಹೊಡಿದ ಹೇಳಿದ್ದೀವಿ, ಎದುರಾಳಿ ಅಂಕಣಕ್ಕೆ ಕಳಿಸೋದು ಹೇಳಿದ್ದೀವಿ. ಆದರೆ ಎದುರಾಳಿ ಆಟಗಾರ ಒಂದು ವೇಳೆ ನಮಗೆ ಕಳಿಸಿದ, ಅವಾಗ ನಮ್ಮ ಎಡಗಡೆ ಕಳಿಸ್ತಾನಾತ. ಅವಾಗ ನಾವು ಸಹ ಅದನ್ನು ಎದುರಿಸಿ ನಿಲ್ಲುವಂಥ ಸಾಮರ್ಥ್ಯ ಹೊಂದಿರಬೇಕು. ಇಲ್ಲಿ ಬಳಸುವಂಥ ಕೌಶಲ್ಯ ಯಾವುದಂದ್ರೆ ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್. ಬ್ಯಾಕ್ ಹ್ಯಾಂಡ್ ರಿಸೀವಿಂಗನ್ನು ಈ ರೀತಿಯಾಗಿ ನಾವು ಬಳಸಿದ್ದೀವಿ ಅಂದ್ರೆ ಅವಾಗೇನಾಕೈತಪ್ಪ ಅಂದ್ರೆ ನಾವು ಸಹ ಆ ಎದುರಾಳಿ ಅಂಕಣದ ಬಂದಿರತಕ್ಕಂಥ ಕಾಕನ್ನು ಅಷ್ಟೇ ಸೂಕ್ಷ್ಮವಾಗಿ ಏನಪ್ಪ ಅಂದ್ರೆ ನೋಡಿ ಮತ್ತೆ ಎದುರಾಳಿಯ ಅಂಕಣದ ಕಡೆಗೆ ನಾವು ಕಳಿಸಲು ಸಫಲರಾಗ್ತೀವಿ ಅನ್ನತಕ್ಕಂಥ ತಿಳ್ಕೊತೀವಿ ನೋಡ್ರಿ. ಎದುರಾಳಿ ಕಡೆಯಿಂದ ಬಂದ ಕಾಕನ್ನು ಆಟಗಾರನ ಎಡಬದಿಗೆ ಬಂದಾಗ ಬಲಗೈಯಿಂದ ಆಟವಾಡುವ ಆಟಗಾರ ತನ್ನ ಬಲಗೈಯನ್ನು ಎಡ ಕಡೆಗೆ ಚಾಚಿ, ಅಂದರೆ ಹಸ್ತದಿಂದ ಹಿಂದಿನ ಭಾಗ ನೆಟ್ಟಿನ ಕಡೆ ಇರುವಂತೆ ಕೈಯನ್ನು ತಿರುಗಿಸಿ ಕಾಕನ್ನು ಕಳಿಸುವ ವಿಧಾನವಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊತೀವಿ ನೋಡ್ರಿ. ಇಲ್ಲಿ ಹೇಳಿದೀವಲ್ಲ, ಈ ಎಕ್ಸಾಂಪಲ್ ನೋಡ್ರಿ, ನನ್ನ ಎಡಗಡೆ ಬಂತು, ಅವಾಗ ನನ್ನ ಬಲಗಡೆ ಕೈಯಲ್ಲಿ ಏನಿದೆ ರಾಕೆಟ್ ಇದೆ. ಅದು ಏನು ಮಾಡಬೇಕು, ಇಷ್ಟು ತನಕ ಬಲಗಡೆಯಿಂದ ಮಾತ್ರ ಹೊಡೆಯಾಕತ್ತಿದ್ದೀವಿ. ಈಗ ಅದನ್ನು ನಮ್ಮ ಮುಖದ ಮುಂದೆ ಹಾಸಿ, ನಮ್ಮ ಎದೆ ಮುಂದೆ ಹಾಸಿ ಏನು ಮಾಡಬೇಕು, ಈ ಏನಪ್ಪ ಅಂದ್ರೆ ಆ ಕೈಯನ್ನು ಫೋರ್ಹ್ಯಾಂಡ್, ನಮ್ಮ ಅಂಗೈ ಏನಾಗಿರ್ಬೇಕು ಇವಾಗ ಆ ಕಡೆ ಎದುರಾಳಿ ಆಟಗಾರನ ಕಡೆಗೆ, ಅಂಕಣದ ಕಡೆಗೆ ತಿರುಗಬೇಕದು. ಆ ಮಟ್ಟಕ್ಕೆ ನಾವು ಬ್ಯಾಕ್ ಹ್ಯಾಂಡ್ ರಿಸೀವ್ ಮಾಡ್ತೀವಿ. ಇಲ್ಲಿ ಕಾಣ್ತಾ ಇದೆ ನೋಡ್ರಿ, ಈ ರೀತಿಯಾಗಿ ನಾವು ರಿಸೀವ್ ಮಾಡಿ ಆಡಿದೀವಪ್ಪ ಅಂದ್ರೆ ಅವಾಗ
ಎದುರಾಳಿಯ ಅಂಕಣಕ್ಕೆ ಹೋಗುವಾಗ ಹೇಗೆ ಕಳಿಸ್ಬೇಕಂತಕ್ಕಂಥ ಕೌಶಲ್ಯ ನಾವು ಕಲ್ತಿದ್ವಿ. ಅದೇ ರೀತಿಯಾಗಿ ಎದುರಾಳಿ ಆಟಗಾರ ನಮ್ಮ ಮೇಲೆ ಏನಾದರೂ ಈ ಕೌಶಲ್ಯಗಳನ್ನು ಪ್ರದರ್ಶನ ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ಬ್ಯಾಕ್ ಹ್ಯಾಂಡ್ ರಿಸೀವಿಂಗ್ ಅನ್ನತಕ್ಕಂಥ ಕೌಶಲ್ಯವನ್ನು ಬಳಸಿ ನಾವು ಏನಪ್ಪ ಅಂದರೆ ಎದುರಾಳಿಯನ್ನು ನಮ್ಮ ಹತೋಟಿಯಲ್ಲಿಟ್ಟುಕೊಂಡು ನಾವು ಇಲ್ಲಿ ವಿಜಯವನ್ನು ಸಾಧಿಸೋದಕ್ಕೆ, ಗೆಲುವನ್ನು ಸಾಧಿಸೋದಕ್ಕೆ ಸಹಕಾರಿ ಆಕೈತಿ ಅನ್ನತಕ್ಕಂಥ ತಿಳ್ಕೋದ್ರ ಜೊತೆಗೆ ಇನ್ನು ಬ್ಯಾಡ್ಮಿಂಟನ್ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಗಳು ಇವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಒಂದು, ಬ್ಯಾಡ್ಮಿಂಟನ್ನಲ್ಲಿ ರಾಕೆಟ್ ಹಾಗೂ ಶಟಲ್ನ ಸಂಪರ್ಕ ಸರಿಯಾಗಿ ಹೊಂದಲು ಕಣ್ಣು ಕೈಗಳ ಸಂಯೋಜನೆ ಅವಶ್ಯಕ. ಇಲ್ಲಿ ನೋಡ್ರಿ, ಕೋಆರ್ಡಿನೇಷನ್ ಅಂತೀವಿ ನಾವು. ಇಲ್ಲಿ ಹೆಂಗಿರಬೇಕು, ಆಟ ಆಡಕತ್ತೀವಿ ಅಂದಾಗ ನಮ್ಮ ಕಣ್ಣು ಕಾಕನ್ನು ನೋಡ್ತಾ ಇರಬೇಕು. ಹಾಗೆ ನಮ್ಮ ಕೈಯ ಏನಪ್ಪ ಶಟಲನ್ನು ಆ ಕಾಕಿನ ಕಡೆಗೆ ಅದೇ ಕ್ಷಣಕ್ಕೆ ಬಂದಾಗ ಒಯ್ಯುವಾಗಿರಬೇಕು. ಯಾವುದಿತ್ತಲ್ಲ ಐಸ್ ಸೆಟ್ ಅಂತೀವಿ ನೋಡ್ರಿ, ನೋಡೋ ದೃಷ್ಟಿ ಸರಿಯಾಗಿರಬೇಕು. ಜೊತೆಗೆ ನಮ್ಮ ಕಾಲ್ ಫುಟ್ವರ್ಕ್, ಲೆಗ್ ಇದೆಯಲ್ಲ ಫುಟ್ವರ್ಕ್, ಅದು ಸರಿಯಾಗಿರಬೇಕು. ದೇಹದ ಅಂಗಾಂಗಗಳು ಒಂದಕ್ಕೊಂದು ಹೊಂದಾಣಿಕೆಯಾದಾಗ ಮಾತ್ರ ಸರಿಯಾಗಿ ಕಾಂಟ್ಯಾಕ್ಟ್ ಅಂತೀವಿ, ಸಂಪರ್ಕ ಸಾಧ್ಯ ಐತಿ ಅಂತಕ್ಕಂಥ ತಿಳ್ಕೊತೀವಿ. ಹಾಗಾದರೆ ಮೊದಲನೇ ಇರಬೇಕಾದ ಅವಶ್ಯಕ ಗುಣ ಏನು? ಕಣ್ಣು ಕೈಗಳ ಸಂಯೋಜನೆ ಅತಿ ಅವಶ್ಯಕವಾಗಿ ಇರಬೇಕು ಅಂತಕ್ಕಂಥ ತಿಳ್ಕೊತೀವಿ. ಇದಕ್ಕೆ ನಾವು ಕೋಆರ್ಡಿನೇಷನ್ ಅಂತೀವಿ. ಇನ್ನು ಎರಡನೇದಾಗಿ, ಕಾಲುಗಳಿಂದ ಪರಿಣಾಮಕಾರಿ ಚಲನೆಗಳನ್ನು ನಿರ್ವಹಿಸಬೇಕಾಗಿರುವುದರಿಂದ ಕಾಲುಗಳ ಸ್ನಾಯುಗಳಲ್ಲಿ ಹೆಚ್ಚಿನ ಬಲ ಮತ್ತು ಕಷ್ಟ ಸಹಿಷ್ಣುತೆ ಹೊಂದಿರಬೇಕು. ಯಾಕಂದ್ರೆ ಆಟ ಸುದೀರ್ಘ ಸಮಯದವರೆಗೆ ನಡೆಯುವುದರಿಂದ ಇಲ್ಲಿ ಆಟಗಾರನಿಗೆ ಅವಶ್ಯಕವಾಗಿ ಇರಬೇಕಾಗಿರ್ತಕ್ಕಂಥ ಮುಖ್ಯ ಗುಣ ಏನಂದ್ರೆ ಕಷ್ಟ ಸಹಿಷ್ಣುತೆ, ಎಂಡೂರೆನ್ಸ್ ಪವರ್ ಅಂತ ಅನ್ನೋದಕ್ಕೆ. ಇಲ್ಲಿ ಆತನ ಲೆಗ್ಗಳಲ್ಲಿ ಈ ಮಸ್ಕುಲರ್ ದೇಹ ಅಂತೀವಿ ಗೊತ್ತಿಲ್ಲ, ಹಂಗೆ ಸ್ನಾಯುಗಳಲ್ಲಿ ಬಲ ಇರಬೇಕಿಲ್ಲಿ. ಒಂದು ವೇಳೆ ಸ್ನಾಯುಗಳಲ್ಲಿ ಬಲ ಇಲ್ಲ, ಆತನಲ್ಲಿ ಆಟದ ಸುದೀರ್ಘವಾಗಿ ಆಡುವಂತಹ ಕಷ್ಟ ತಡೆದುಕೊಳ್ತಕ್ಕಂಥ ಶಕ್ತಿ ಇಲ್ಲ ಅಂದಾಗ ಆಟಗಾರ ಏನಪ್ಪ ಅಂದ್ರೆ ಸಕ್ಸಸ್ ಆಗೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಬ್ಯಾಡ್ಮಿಂಟನ್ ಆಟಗಾರರಲ್ಲಿ ಇರಬೇಕಾದ ಎರಡನೇ ಲಕ್ಷಣ ಅಂದರೆ ಅದರಲ್ಲಿ ಕಷ್ಟ ಸಹಿಷ್ಣುತೆಯನ್ನು ತಡೆದುಕೊಳ್ತಕ್ಕಂತಹ ಒಂದು ಶಕ್ತಿ ಇರಬೇಕು. ಕಷ್ಟ ಸಹಿಷ್ಣುತೆ ಅಂತೀವಿ, ಎಂಡೂರೆನ್ಸ್ ಪವರ್, ಇದು ಇರಬೇಕಾಗಿರ್ತಕ್ಕಂಥ ಎರಡನೇ ಮುಖ್ಯ ಲಕ್ಷಣ. ಹಾಗೆ ಮೂರನೇದಾಗಿ, ಭುಜಗಳಲ್ಲಿ ಹೆಚ್ಚಿನ ಬಲ ಹೊಂದಿದ್ದಲ್ಲಿ ಶಟಲನ್ನು ಎದುರಾಳಿಯ ಅಂಕಣದ ಉದ್ದಕ್ಕೂ ಪರಿಣಾಮಕಾರಿಯಾಗಿ ಕಳಿಸಲು ಹಾಗೂ ಸ್ಮ್ಯಾಶ್ ಮಾಡಲು ಸಹಕಾರಿ. ಇಲ್ಲಿ ಏನಪ್ಪ ಅಂದ್ರೆ ಭುಜದಲ್ಲಿ ಬೇಕಾಗಿರ್ತಕ್ಕಂಥ ಪವರ್ ನೋಡ್ರಿ. ಯಾಕಂದ್ರೆ ಆತನ ಎದುರಾಳಿಯ ಅಂಕಣಕ್ಕೆ ಆ ಕಾಕನ್ನು ಹಗುರವಾಗಿರ್ತಕ್ಕಂಥ ವೇಟ್ಲೆಸ್ ಇರ್ತೈತಿ, ಅದು ಗೊತ್ತೈತಿ ನಿಮಗೆಲ್ಲ. ಅಂಥ ಕಾಕನ್ನು ಎದುರಾಳಿ ಅಂಕಣಕ್ಕೆ ಕಳಿಸ್ಬೇಕಾದ್ರೆ ಫೋರ್ಸ್, ಅದರ ಮೇಲೆ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾದ್ರೆ ನಾವೇನಪ್ಪ ಅಂದರೆ ಇಲ್ಲಿ ಭುಜದಲ್ಲಿ ಬಲವನ್ನು ಹೊಂದಿರಬೇಕಾಕೈತಿ ಅನ್ನತಕ್ಕಂಥ ತಿಳ್ಕೊತೀವಿ. ಹಾಗೆ ಇನ್ನೊಂದು ಏನಕ್ಕೈತಿ ಅಂದ್ರೆ ಆ ಎದುರಾಳಿ ಅಂಕಣದ ಎಲ್ಲ ಅಂಕಣ ಸಂಪೂರ್ಣ ಭಾಗಕ್ಕೆ ನಾವು ಇಲ್ಲೇನಪ್ಪ ಅಂದ್ರೆ ಕಾಕನ್ನು ಕಳಿಸ್ಬೇಕಾಕೈತಿ. ಕೆಲವೊಮ್ಮೆ ಶಾರ್ಟ್ ಸರ್ವಿಸ್ ಮಾಡ್ಬೇಕಾಕೈತಿ, ಕೆಲವೊಮ್ಮೆ ಲಾಂಗ್ ಮಾಡ್ಬೇಕಾಕೈತಿ, ಹಾಯ್ ಮಾಡ್ಬೇಕಾಕೈತಿ, ಫ್ಲೋಟಿಂಗ್ ಮಾಡ್ಬೇಕಾಕೈತಿ. ತಾವೆಲ್ಲ ಅದರಲ್ಲಿ ರಿಸೀವಿಂಗ್ ಡ್ರಾಪಿಂಗ್ ಕೇಳಿದ್ರೆ ಇವೆಲ್ಲದಕ್ಕೂ ಸಹ ಏನಪ್ಪ ಅಂದ್ರೆ ಪರಿಣಾಮಕಾರಿಯಾಗಿ ಆಡಬೇಕಂದ್ರೆ ನಮ್ಮಲ್ಲಿ ಭುಜದಲ್ಲಿ ಬಲ ಬೇಕಾಕೈತಿ ಅನ್ನತಕ್ಕಂಥ ತಿಳ್ಕೊತೀವಿ. ಹಾಗೆ ನಾಲ್ಕನೇದಾಗಿ, ಕನಿಷ್ಠ ಚಲನೆಯಿಂದ ಶಟಲನ್ನು ಪಡೆಯಲು ಹಾಗೂ ಹಿಂದಿರುಗಿಸಲು ಮೈಮಣಿತ ಅವಶ್ಯಕವಾಗಿ ಬೇಕಾಕೈತಿಲ್ಲಿ. ಮೈಮಣಿತ ನೋಡ್ರಿ, ಫ್ಲೆಕ್ಸಿಬಿಲಿಟಿ ಅಂತೀವಿ ನಾವು, ಮೈಮಣಿತ ಇಲ್ಲ. ಯಾಕಂದ್ರೆ ಬಾಲ 1-2 ಮೀಟ್ರ್ ದೂರ ಬಿತ್ತಂತ ತಿಳ್ಕೊಳ್ರಿ, ಅದು ಅಲ್ಲೇನಾಯಿತು ಡೌನ್ ಆಯ್ತು. ಅದು ಅವಾಗ ನಾವೇನು ಮಾಡ್ತೀವಿ, ಅವಾಗ ಲ್ಯಾಂಡ್ ಆಕೈತಿ, ಇಳಿತಿರ್ತೈತಿ. ಅಲ್ಲಿ ಏನು ಮಾಡ್ತೀವಿ ಅಂದ್ರೆ ಒಂದು ಲೆಗ್ಗನ್ನು ಮುಂದಿಡ್ತೀವಿ ನೋಡ್ರಿ, ಸ್ಟೆಪ್ಪನ್ನು ಮುಂದಿಟ್ಟು ತೊಗೋತೀವಿ. ಸೈಡಿಗೆ ಬಂದಾಗ ಸೈಡ್ ತೆಗೋತೀವಿ, ಮುಂದೆ ಬಂದಾಗ ಬಾಗ್ತೀವಿ. ಎಲ್ಲ ರೀತಿಯಾಗಿ ಬೆಂಡ್ ಆಗಬೇಕಲ್ಲ, ಇವೆಲ್ಲ ರೀತಿಯಾಗಿ ಬೇಕಾದ್ರೆ ಎಲ್ಲ ರೀತಿಯಾಗಿ ಸನ್ನಿವೇಶಕ್ಕೆ ನಾವು ಹೊಂದ್ಕೋಬೇಕಾದ್ರೆ ನಮ್ಮಲ್ಲಿ ಅಥವಾ ಈ ಬ್ಯಾಡ್ಮಿಂಟನ್ ಆಟಗಾರನಲ್ಲಿ ಏನು ಬೇಕಂದ್ರೆ ಮೈಮಣಿತ, ಫ್ಲೆಕ್ಸಿಬಿಲಿಟಿ ಅಷ್ಟೇ ಅವಶ್ಯಕವಾಗಿರ್ತಕ್ಕಂಥ ಗುಣ ಅನ್ನತಕ್ಕಂಥದ್ದನ್ನು ತಿಳ್ಕೊತೀವಿ. ಹಾಗೆ ಸೆಟಲನ್ನು ಎದುರಾಳಿಯ ಅಂಕಣದೊಳಗೆ ಅಥವಾ ಅಂಕಣದೊಳಗಿನ ಖಾಲಿ ಜಾಗಕ್ಕೆ ಕಳಿಸಲು ನಿಖರತೆ ಅವಶ್ಯಕವಾಗಿ ಬೇಕಾಕೈತಿ. ನಿಖರತೆ ಅಂದರೆ ಎಕ್ಯುರೇಸಿ ಅಂತೀವಿ ನಾವು. ಎಲ್ಲಿ ಕಳಿಸ್ಬೇಕಾಗಿತ್ತು ಬಾಲನ್ನು ಆ ಜಾಗ ಕಳಿಸ್ಬೇಕಾದ್ರೆ ನಮ್ಮಲ್ಲಿ ಏನು ಬೇಕು, ನಿಖರತೆ ಬೇಕಲ್ಲ. ಬಾಲ್ ಎಲ್ಲಿ ಕಳಿಸ್ಬೇಕು, ಶಾರ್ಟ್ ಸರ್ವಿಸ್ ಕಳಿಸ್ಬೇಕಾಗೈತೆ ಇಲ್ಲ ಲಾಂಗ್ ಸರ್ವಿಸ್ ಕಳಿಸ್ಬೇಕಾಗೈತಿ. ಆತನ ಎಡಗಡೆ ಹೊಡಿಬೇಕಾಗೈತೆ ಅಥವಾ ಬಲಗಡೆ ಹೊಡಿಬೇಕಾಗೈತಿ. ನಮಗೆ ನಿಖರತೆ ಬೇಕಲ್ಲ, ಅಂದರೆ ಎಕ್ಯುರೇಸಿ ಅಂತೀವಿ.
ಅಂದರೆ ಬಾಲನ್ನು ಎದುರಾಳಿ ಅಂಕಣಕ್ಕೆ ಕಳಿಸ್ಬೇಕು ತಾನೆ. ಅಂಕಣಕ್ಕೆ ಕಳಿಸ್ಬೇಕಾದ್ರೆ ನಮ್ಮಲ್ಲಿ ಏನಪ್ಪ ಅಂದ್ರೆ ನಿಖರತೆ ಅವಶ್ಯಕವಾಗಿ ಬೇಕು ಅಂತಕ್ಕಂಥದ್ದನ್ನು ಇದು ತಿಳ್ಕೊತೀವಿ. ಕೊನೆಯದಾಗಿ ಪ್ರತಿಕ್ರಿಯಾ ವೇಗ ಗರಿಷ್ಠವಿದ್ದಲ್ಲಿ ಎದುರಾಳಿಯಿಂದ ಬರುವ ಸೆಟಲ್ಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಬಹುದು ಅಂತ. ಇಲ್ಲಿ ಪ್ರತಿಕ್ರಿಯಾ ವೇಗ ಗರಿಷ್ಠವಾಗಿದ್ದಲ್ಲಿ ಮಾತ್ರ ಏನಪ್ಪ ಅಂದ್ರೆ ಎದುರಾಳಿಗೆ ಏನಪ್ಪ ಅಂದ್ರೆ ಎದುರೇಟು ಕೊಡೋದಂತೀವಿ. ಇಲ್ಲಿ ಗೊತ್ತಲ್ಲ, ಆ್ಯಕ್ಷನ್ ರಿಯಾಕ್ಷನ್, ಕ್ರಿಯೆಗೆ ಪ್ರತಿಕ್ರಿಯೆ ಕೊಡಬೇಕಲ್ಲ. ನಾವಿಲ್ಲಿ ಅಟ್ಯಾಕ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಕೌಂಟರ್ ಅಟ್ಯಾಕನ್ನು ನಾವು ಕೊಡಲೇಬೇಕಾಕೈತಿ ಇಲ್ಲಿ. ಹಾಗೆ ಇಲ್ಲಿ ಏನಪ್ಪ ಅಂದ್ರೆ ಎದುರಾಳಿ ನಮ್ಮ ಅಂಕಣಕ್ಕೆ ಬಾಲನ್ನು ಕಳಿಸಿದ ಅದೇ ವೇಗದಲ್ಲಿ ನಾವು ಏನು ಮಾಡ್ಬೇಕಾಕೈತಿ, ಸ್ಮ್ಯಾಶನ್ನು ಮಾಡಬೇಕು, ಕಳಿಸ್ಬೇಕಾಕೈತಿ ಅವ್ರಿಗೆ. ಹೌದಾ? ಇಲ್ಲ ಆತ ಜಸ್ಟ್ ಪ್ಲೇಸಿಂಗ್ ಅಂದರೆ ನನ್ನ ಅಂಕಣಕ್ಕೆ ಒಂದು ಪ್ಲೇಸ್ಮೆಂಟಿಗೆ ಹಾಕೋ ಕಳಿಸಿದ, ಸ್ಮ್ಯಾಶ್ ಹೊಡ್ಯೋಕ್ಕೆ ಸಾಧ್ಯ ಇದ್ದರೆ ಸ್ಮ್ಯಾಶ್ ಮಾಡಬೇಕು, ಇಲ್ಲ ಡ್ರಾಪಿಂಗ್ ಮಾಡಬೇಕು, ಇಲ್ಲ ಹಾಯ್ ಫ್ಲೋಟಿಂಗ್. ಆತನಿಗೆ ಸಮಯಕ್ಕೆ ತಕ್ಕಂತೆ ನಾವು ಏನಪ್ಪ ಅಂದ್ರೆ ಆಟವನ್ನು ಆಡಬೇಕಾದ್ರೆ ನಮ್ಮಲ್ಲಿ ಏನಾಗಿರಬೇಕು, ಪ್ರತಿಕ್ರಿಯಾ ವೇಗ ಅಂತ ಕರಿತೀವಿ ಇದಕ್ಕೆ ನಾವು. ಒಬ್ಬ ಅಟ್ಯಾಕ್ ಮಾಡಿದ ಮೇಲೆ ಆತನಿಗೆ ಅಟ್ಯಾಕ್ನ ವಾಪಸ್ ಮಾಡಲೇಬೇಕಲ್ಲ, ಕೌಂಟರ್ ಅಟ್ಯಾಕ್ ಅಂತೀವಿ ಅದಕ್ಕೆ ನಾವು. ಈ ರೀತಿಯಾಗಿರ್ತಕ್ಕಂಥ ಕಲೆ. ಹಾಗೆ ಈ 6 ಲಕ್ಷಣಗಳು ಭಾಳ ಮಹತ್ವಪೂರ್ಣವಾಗಿರ್ತವ. ಒಂದು, ದೇಹ ಸಂಯೋಜನೆ, ಕೈಕಾಲುಗಳ ಸಂಯೋಜನೆ ಕೊಟ್ಟರೆ ಕಣ್ಣು ಕೈ ಕಾಲುಗಳ ಸಂಯೋಜನೆ, ಕೋಆರ್ಡಿನೇಷನ್ ಅವಶ್ಯಕವಾಗಿರ್ತೈತಿ. ಇನ್ನು ಕಷ್ಟ ಸಹಿಷ್ಣುತೆ ಅವಶ್ಯಕವಾಗಿರ್ತೈತಿ. ಶೋಲ್ಡರ್ ಪವರ್ ಅಂತೀವಿ, ಅಲ್ಲಿ ಭುಜದಲ್ಲಿರ್ತಕ್ಕಂಥ ಬಲ ಭಾಳ ಮಹತ್ವದಾಕತಿ. ಹಾಗೆ ಫ್ಲೆಕ್ಸಿಬಿಲಿಟಿ ಭಾಳ ಏನಪ್ಪ ಅಂದ್ರೆ ಅತಿ ಅವಶ್ಯವಾಗಿರ್ತಕ್ಕಂಥ ಗುಣ. ಎಕ್ಯುರಸಿ, ನಿಖರತೆ ಅವಶ್ಯವಾಗಿ ಬೇಕಾಗೈತಿ. ಹಾಗೆ ಪ್ರತಿಕ್ರಿಯಾ ವೇಗ, ಏನು ಎಲ್ಲವೂ ಸಹ ಭಾಳ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಅವಶ್ಯ ಗುಣಲಕ್ಷಣಗಳು ಬ್ಯಾಡ್ಮಿಂಟನ್ ಆಟಗಾರನಲ್ಲಿ ಇದ್ದರೆ ಮಾತ್ರ ಆತ ಒಂದು ಅಂತಾರಾಷ್ಟ್ರೀಯ ಶ್ರೇಷ್ಠ ಸಾಧನೆಯನ್ನು ಮಾಡುವಲ್ಲಿ ಯಾವುದೇ ಸಂಶಯ ಇರೋದಿಲ್ಲ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಿಲ್ಲಿ. ಹಾಗೆ ಬ್ಯಾಡ್ಮಿಂಟನ್ ಕ್ರೀಡಾ ಪ್ರಶಸ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತೀಯ ಕ್ರೀಡಾಪಟುಗಳಿಗೆ ಅರ್ಜುನ್ ಪ್ರಶಸ್ತಿ ಹಾಗೂ ರಾಜೀವ್ ಗಾಂಧಿಗೆ ಖೇಲ್ ರತ್ನ ಪ್ರಶಸ್ತಿಯನ್ನು ಏನಪ್ಪ ಅಂದ್ರೆ ಕೊಡಲಾಕೈತಿ. ಆದರೆ ಅರ್ಜುನ್ ಪ್ರಶಸ್ತಿಯನ್ನು 1961ರಿಂದ ಭಾರತ ಸರ್ಕಾರ ಕೊಡೋದಕ್ಕೆ ಪ್ರಾರಂಭಿಸಿತು. ಹಾಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು 1991-92ರಿಂದ ಕೊಡೋದಕ್ಕೆ ಪ್ರಾರಂಭಿಸಿತು. ಹಾಗಾದರೆ ಅದೇ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಇವಾಗ ಏನಾಗಿದ್ದಪ್ಪ ಅಂದ್ರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತೇಳಿ ಅದನ್ನು ಹೆಸರನ್ನು ಬದಲಿಸಲಾಗೈತಿ. ಇವೆರಡು ಸಾಧನೆ ಮಾಡಿದ ನಂತರ ಕೊಡ್ತಕ್ಕಂಥ ಪ್ರಶಸ್ತಿಗಳು. ಹಾಗೆ ಬ್ಯಾಡ್ಮಿಂಟನ್ ಆಟದಲ್ಲಿ ಆಡಿ ಗೆಲುವು ಸಾಧಿಸಿದ ಮೇಲೆ ಕೊಡ್ತಕ್ಕಂಥ ಪ್ರಶಸ್ತಿಗಳಾದ ಸೈಯದ್ ಮೋದಿ ಕಪ್. ಇದು ಸೈಯದ್ ಮೋದಿ ಕಪ್ಪನ್ನು ಕಾಮನ್ವೆಲ್ತ್ ಚಾಂಪಿಯನ್ ಆಗಿರ್ತಕ್ಕಂಥ 1991ರಲ್ಲಿ ಸೈಯದ್ ಮೋದಿಯವರು ಕಾಮನ್ವೆಲ್ತ್ ಚಾಂಪಿಯನ್ ಆಗಿರ್ತಾರೆ. ಅವರ ಸ್ಮರಣಾರ್ಥಕವಾಗಿ ನಡೆಸ್ತಕ್ಕಂಥ ಈ ಒಂದು ಸೈಯದ್ ಮೋದಿ ಕಪ್ ಪ್ರಶಸ್ತಿ, ಇದನ್ನು ಆಡಿ ಏನಪ್ಪ ಅಂದರೆ ಗೆಲುವನ್ನು ಪಡೆದ ನಂತರ ಕೊಡ್ತಕ್ಕಂಥ ಪ್ರಶಸ್ತಿ ಇದು. ಹಾಗೆ ಥಾಮಸ್ ಕಪ್ ಪ್ರಶಸ್ತಿ, ಇದು ವಿಶ್ವ ಪುರುಷರಿಗೆ ನಡೆಸ್ತಕ್ಕಂಥ ಶ್ರೇಷ್ಠ ಪ್ರಶಸ್ತಿಗಳಲ್ಲಿ ಒಂದು. ಇದು 1949ರಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ ಅನ್ನತಕ್ಕಂಥ ತಿಳ್ಕೊತೀವಿ. ಇದು ಪುರುಷರ ತಂಡಕ್ಕೆ ಮಾತ್ರ ನೀಡ್ತಕ್ಕಂಥದ್ದು ಪ್ರಶಸ್ತಿ. ಹಾಗೆ ಉಬೇರ್ ಕಪ್ ಅನ್ನತಕ್ಕಂಥದ್ದು, ಇದು ಸಹ ವಿಶ್ವದ ಶ್ರೇಷ್ಠ ಪ್ರಶಸ್ತಿಯಾಗಿರ್ತಕ್ಕಂಥದ್ದು ಬ್ಯಾಡ್ಮಿಂಟನ್ ಆಟದಲ್ಲಿ. ಇದು ಮಹಿಳೆಯರಿಗಾಗಿ ನಡೀತಕ್ಕಂಥ ಒಂದು ಪ್ರಶಸ್ತಿಯಾಗಿದೆ ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಿದ್ರೆ ಮಹಿಳೆಯರಿಗೆ ಮಾತ್ರ ಇರತಕ್ಕಂಥ ಪ್ರಶಸ್ತಿ ಇದು. ಹಾಗೆ ಪುಣೆ ಕಪ್ ಅನ್ನತಕ್ಕಂಥದ್ದು, ಇದು ಭಾರತ ಇಲ್ಲೇ ಪುಣೆಯಲ್ಲಿ ನಡೀತಕ್ಕಂಥ ಈ ಒಂದು ಪ್ರಶಸ್ತಿ, ಇದನ್ನು ಭಾರತ ಸರ್ಕಾರ ನಡೆಸ್ತೈತೆ ಅನ್ನತಕ್ಕಂಥ ನಾವು ತಿಳ್ಕೊತೀವಿ. ಹಾಗೆ ಇವೆಲ್ಲ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಲ್ ಇಂಗ್ಲೆಂಡ್ ಚಾಂಪಿಯನ್ ಕಪ್, ಇದು ಇಂಗ್ಲೆಂಡ್ ದೇಶ ನಡೆಸ್ತಕ್ಕಂಥ ಒಂದು ಶ್ರೇಷ್ಠ ಬ್ಯಾಡ್ಮಿಂಟನ್ ಪ್ರಶಸ್ತಿ. ಹಾಗೆ ಏಷ್ಯಾ ಚಾಂಪಿಯನ್ ನಡೀತಕ್ಕಂಥದ್ದು ಎಲ್ಲ ಆಟಗಳಲ್ಲೂ ಇರ್ತೈತಿ. ಹಾಗೆ ಇದೇನಪ್ಪ ಅಂದ್ರೆ ಈ ಬ್ಯಾಡ್ಮಿಂಟನಲ್ಲೂ ಸಹ ಇದೆ ವರ್ಲ್ಡ್ ಚಾಂಪಿಯನ್, ಅಂದರೆ ವಿಶ್ವ ಚಾಂಪಿಯನ್. ಇದು ಸಹ ಏನಪ್ಪ ಅಂದರೆ ಎಲ್ಲ ಆಟಗಳಲ್ಲೂ ಸಹ ಇರ್ತೈತಿ, ಇಲ್ಲೂ ಸಹ ಇದೆ. ಬೇರೆ ಬೇರೆ ಆಟಕ್ಕೆ ಹೋದಾಗ ಎಲ್ಲದರಲ್ಲೂ ಸಹ ವರ್ಲ್ಡ್ ಚಾಂಪಿಯನ್ ಅಂತ ಇರ್ತೈತಿ. ಅದೇ ರೀತಿಯಾಗಿರ್ತಕ್ಕಂಥ ಒಂದು ಟೂರ್ನಮೆಂಟ್ ಇದು. ಒಲಿಂಪಿಕ್ಸ್ ಪ್ರಶಸ್ತಿಗಳು ನೋಡಿರಿ, ಒಲಿಂಪಿಕ್ಸ್ ಪ್ರಶಸ್ತಿಗಳಂತೂ ಗೊತ್ತೈತಿ, ಜಗತ್ತಿನ ಎಲ್ಲ ರಾಷ್ಟ್ರಗಳು ಸಹ ಭಾಗವಹಿಸ್ತಕ್ಕಂತಹ ಜಗತ್ತಿನ ಶ್ರೇಷ್ಠ ಕ್ರೀಡಾಕೂಟ ಅಂತೇಳಿ ಕರಿತೀವಿ. ಹಾಗೆ ಕ್ರೀಡಾ ಜಾತ್ರೆ ಅಂತೂ ಸಹ ಕರಿತೀವಿ. ಅಂತ ಶ್ರೇಷ್ಠ ಆ ಒಲಿಂಪಿಕ್ಸ್, ಈ ಎಲ್ಲದರಲ್ಲೂ ಸಹ ಪ್ರಶಸ್ತಿಗಳಿವೆ. ಈ ಒಳ್ಳೆಯ ರೀತಿಯ ಪ್ರಶಸ್ತಿಗಳು ಏನಪ್ಪ ಅಂದ್ರೆ ಈ ಬ್ಯಾಡ್ಮಿಂಟನ್ ಆಟ ಬೆಳೆಯುವುದಕ್ಕೆ ಸಹಕಾರಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊತೀವಿ. ಹಾಗೆ
ಆಲ್ ಇಂಡಿಯಾ ಫೆಡರೇಷನ್ ಆಫ್ ಬ್ಯಾಡ್ಮಿಂಟನ್ ಸಂಸ್ಥೆ ಇದು ಏನಪ್ಪ ಅಂದರೆ ಇಂಥ ಬ್ಯಾಡ್ಮಿಂಟನ್ ಬೆಳೆಸುವಲ್ಲಿ ತುಂಬ ಸಹಕಾರಿಯಾಗಿದೆ ಅಂತಕ್ಕಂಥದ್ದು ಸಹ ನಾವಿಲ್ಲಿ ತಿಳಿದುಕೊಳ್ತೀವಿ. ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಭಾರತದ ತಂಡ ಪ್ರಶಸ್ತಿ ಗಳಿಸಿರುತ್ತದೆ. ಹಾಗೆ ಒಲಿಂಪಿಕ್ ಪಂದ್ಯಗಳಲ್ಲಿ ಸಹ ಭಾಗಿಯಾಗಿದೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋದರ ಅಷ್ಟೇ ಅಲ್ಲದೆ ಇಲ್ಲೂ ಸಹ ಪದಕವನ್ನು ಪಡೆದಿದೆ ಅಂತೇಳಿ ನಾವು ತಿಳ್ಕೊತೀವಿ. ನೋಡ್ರಿ, ವೈಯಕ್ತಿಕ ವಿಭಾಗದಲ್ಲಿ ಹೋದಾಗ ಸೈನಾ ನೆಹ್ವಾಲ್ 2012ರ ಲಂಡನ್ ಒಲಿಂಪಿಕ್ಕಲ್ಲಿ ಕಂಚಿನ ಪದಕವನ್ನು ಪಡೆದರು. ಹಾಗೆಯೇ 2016ರಲ್ಲಿ ಡಿಯೋ ರಿ ಜನೈರೋದಲ್ಲಿ ನಡೆದಿರ್ತಕ್ಕಂತಹ ಒಲಿಂಪಿಕ್ಸಲ್ಲಿ ಭಾರತದ ವೀರ ಮಹಿಳೆ ಅಂದರೆ ಈ ಬ್ಯಾಡ್ಮಿಂಟನ್ ಆಟಗಾರ್ತಿ PV ಸಿಂಧು ಇವಳು ಸಿಲ್ವರ್ ಮೆಡಲ್ ಅಂದರೆ ಬೆಳ್ಳಿಯ ಪದಕವನ್ನು ಪಡೆಯುವುದರೊಂದಿಗೆ ಭಾರತದಿಂದ ಈ ಬ್ಯಾಡ್ಮಿಂಟನ್ನಲ್ಲಿ ಪ್ರಶಸ್ತಿ ಗೆದ್ದ 2ನೇ ಆಟಗಾರ್ತಿ ಅಂತೇಳಿ ತನ್ನ ಕೀರ್ತಿಯನ್ನು ಹೆಚ್ಚಿಸಿಕೊಂಡಳು. ಹಾಗೆಯೇ 2020ರಲ್ಲಿ ಅಂದರೆ ಈ ಕೋವಿಡ್ ಕಾರಣದಿಂದ ಒಂದು ವರ್ಷ ಮುಂದೂಡಲಾಗಿದ್ದ ಅಂದರೆ 2021ರಲ್ಲಿ ನಡೆದಿರ್ತಕ್ಕಂತಹ ಈ ಟೋಕಿಯೋ ಒಲಿಂಪಿಕ್ಕಲ್ಲಿ ಅಲ್ಲಿಯೂ ಸಹ ಏನಪ್ಪ ಅಂದರೆ ಕಂಚಿನ ಪದಕವನ್ನು ಬ್ರಾಂಜ್ ಮೆಡಲನ್ನು ಪಡೆಯೋದರೊಂದಿಗೆ ಭಾರತದಿಂದ ಭಾಗವಹಿಸಿ 2 ಒಲಿಂಪಿಕ್ಕಲ್ಲಿ ಪದಕ ಪಡೆದ ಭಾರತದ ಮೊದಲ ಮಹಿಳೆ ಹಾಗೂ ಭಾರತದ 2ನೇ ಆಟಗಾರ್ತಿ ಅಂತೇಳಿ ಈ ಒಂದು ಕೀರ್ತಿಗೆ ಪಾತ್ರರಾಗಿದ್ದನ್ನು ನಾವು ಕಾಣಿದ್ದೀವಿ. ಹಾಗೆ ಭಾರತದ ಉನ್ನತ ಕ್ರೀಡಾ ಪ್ರಶಸ್ತಿ ಅರ್ಜುನ್ ಪ್ರಶಸ್ತಿಯನ್ನು ಪ್ರಕಾಶ್ ಪಡುಕೋಣೆಯವರು 1972ರಲ್ಲಿ ಭಾರತ ಸರ್ಕಾರ ನೀಡಿ ಗೌರವಿಸಿದೆ ಅಂತಕ್ಕಂಥ ತಿಳ್ಕೊತೀವಿ. ಜಾರ್ಜ್ ಥಾಮಸ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಅಂತ ತಿಳ್ಕೊತೀವಿ 1980ರಲ್ಲಿ. ಹಾಗೆ ಅಪರ್ಣಾ ಪೋಪಟ್ 1999ರಲ್ಲಿ ಅರ್ಜುನ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತಕ್ಕಂಥ ತಿಳ್ಕೊತೀವಿ. ಪ್ರಕಾಶ್ ಪಡುಕೋಣೆ ಅವರು ನೋಡ್ರಿ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಏನಪ್ಪ ಅಂದ್ರೆ ಪಡೆದ ಜೊತೆಗೆ ಇನ್ನೋರ್ವ ಭಾರತೀಯ ಆಟಗಾರ ಪುಲ್ಲೇಲ ಗೋಪಿಚಂದ್ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂತಕ್ಕಂಥ ಮಹಿಳೆಯರಲ್ಲಿ ಸೈನಾ ನೆಹ್ವಾಲ್ ಏನಪ್ಪ ಅಂದ್ರೆ ಭಾರತ ಅತ್ಯುತ್ತಮ ಆಟಗಾರ್ತಿ ಅಂತೇಳಿ ಕಾಣ್ತೀವಿ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ PV ಸಿಂಧು ಸಹ ಒಲಿಂಪಿಕ್ಕಲ್ಲಿ 2 ಪದಕಗಳನ್ನು ಪಡೆಯೋದರೊಂದಿಗೆ ಇವರು ಸಹ ಅತ್ಯುತ್ತಮ ಭಾರತದ ಶ್ರೇಷ್ಠ ಬ್ಯಾಡ್ಮಿಂಟನ್ ಆಟಗಾರ್ತಿ ಅಂತ ತಿಳ್ಕೋದ್ರ ಜೊತೆಗೆ ಸೈನಾ ನೆಹ್ವಾಲ್ ಹಾಗೂ PV ಸಿಂಧು ಇವರು ಸಹ ಖೇಲ್ ರತ್ನ ಪ್ರಶಸ್ತಿ, ಅರ್ಜುನ್ ಪ್ರಶಸ್ತಿ 2 ಪ್ರಶಸ್ತಿಯನ್ನು ಏನಪ್ಪ ಅಂದ್ರೆ ಪಡೆದು ಭಾರತ ಶ್ರೇಷ್ಠ ಬ್ಯಾಡ್ಮಿಂಟನ್ ಆಟಗಾರ್ತಿಯರು ಅನ್ನತಕ್ಕಂಥದ್ದನ್ನು ನಾವು ಇಲ್ಲಿ ತಿಳಿದುಕೊಳ್ತೀವಿ. ಹಾಗೆ ಇನ್ನೇನಪ್ಪ ಅಂದ್ರೆ ಮುಂದಿನ ಅವಧಿಗಳನ್ನು ತಾವು ವೀಕ್ಷಣೆ ಮಾಡಬೇಕಂದ್ರೆ ಎಲ್ಲರೂ ಸಹ ತಪ್ಪದೆ ನೋಡಿರಿ, ಈ ವಿಷಯ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಧನ್ಯವಾದ.